ಅಭಿಮಾನದ ಗಣಿಯಾದ ರಿಯಲ್ ಸ್ಟಾರ್ ಹೀರೋ ಅಬ್ದುಲ್ ರಶೀದ್ ರವರ ಸಾಧನೆಯ ಹೆಜ್ಜೆ ಗುರುತು ಗುಂಡ್ಲುಪೇಟೆ ಪಟ್ಟಣದ ಹೆಮ್ಮೆಯ ಪುತ್ರ ಎಲ್ಲರ ನೆಚ್ಚಿನ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ರವರು ಇಂದು ಮತ್ತೊಂದು ತಮ್ಮ ಪರಿಶ್ರಮದಿಂದ ಇತಿಹಾಸ ಸೃಷ್ಟಿಸಿದ್ದಾರೆ. ಡ್ರೀಮ್ ಡೀಲ್ ಕಂಪನಿಯಲ್ಲಿ ಅತಿ ಕಡಿಮೆ ಅವಧಿಯಲ್ಲಿ ಬರೋಬ್ಬರಿ 100 ಕಾರ್ಡ್ಗಳನ್ನು ಡೈರೆಕ್ಟ್ ಆಗಿ ಸೇರ್ಪಡೆ ಮಾಡುವ ಮೂಲಕ ಅಸಾಧಾರಣ ಸಾಧನೆ ಮಾಡಿದ್ದು ಇಡೀ ಕಂಪನಿಗೆ ಮಾದರಿಯಾಗಿದೆ. ಅವರ ಈ ಸಂಚಲನ ಮೂಡಿಸಿದ ಸಾಧನೆಯನ್ನು ಗುರುತಿಸಿ ಕಳೆದ 3 ದಿನಗಳ ಹಿಂದೆ ಕಂಪನಿಯ ಡೈರೆಕ್ಟರ್ಗಳಾದ ಶಿವಪ್ಪ ಸರ್ ಹಾಗೂ ಯಶವಂತ್ ಸರ್ ಅವರು ವಿಶೇಷವಾಗಿ ಬೆಂಗಳೂರಿನಿಂದ ಗುಂಡ್ಲುಪೇಟೆಗೆ ಆಗಮಿಸಿ ಕಿಶೋರ್ ಶೋರೂಮ್ನಲ್ಲಿ ಅಬ್ದುಲ್ ರಶೀದ್ ರವರಿಗೆ ಅತ್ಯಾಕರ್ಷಕ ಬೈಕನ್ನು ಉಡುಗೊರೆಯಾಗಿ ನೀಡಿ ಗೌರವಿಸಿ ಅವರ ಅಗಾಧ ಪರಿಶ್ರಮವನ್ನು ಮುಕ್ತ ಕಂಠದಿಂದ ಪ್ರಶಂಸಿಸಿದರು. ಇಂದು ಈ ಸಂಭ್ರಮ ಮತ್ತಷ್ಟು ಕಳೆ ಕಟ್ಟಿದ್ದು ಅವರ ಧರ್ಮಪತ್ನಿ ಹಾಗೂ ಆಪ್ತ ವಲಯದ ಹಿರಿಯರಾದ ಎ ಅಬ್ದುಲ್ ಮಾಲಿಕ್, ಎಸ್ ಮುಬಾರಕ್, ಆತ್ಮೀಯ ಸ್ನೇಹಿತರಾದ ರಾಜೇಂದ್ರ, ಮಿಮಿಕ್ರಿ ರಾಜು ನೇರವಾಗಿ ಶೋರೂಮ್ಗೆ ಬಂದು ಹಾಗೂ ಸಾದಿಕ್ ಪಾಷರವರು ಕೂಡ ನೇರವಾಗಿ ಶೋರೂಮ್ಗೆ ಬಂದು ಶುಭ ಕೋರಿದರು. ಆಪ್ತರ ಈ ಪ್ರೀತಿಯ ಸಾಥ್ ರಿಯಲ್ ಸ್ಟಾರ್ ಅಬ್ದುಲ್ ರಶೀದ್ ರವರ ಸಾಧನೆಗೆ ಮತ್ತಷ್ಟು ಮೆರುಗು ನೀಡಿತು. ಕಠಿಣ ಪರಿಶ್ರಮ, ಗುರಿಯ ಮೇಲಿನ ನಿಷ್ಠೆ ಮತ್ತು ಮುನ್ನಡೆಸುವ ಛಲವಿದ್ದರೆ ಯಶಸ್ಸು ಹೀಗೆ ಒಲಿದು ಬರುತ್ತದೆ ಎಂಬುದಕ್ಕೆ ಅಬ್ದುಲ್ ರಶೀದ್ ರವರೇ ಜೀವಂತ ಉದಾಹರಣೆ. ಜನರ ಮೆಚ್ಚುಗೆಗೆ ಪಾತ್ರರಾಗಿರುವ ಇವರ ಅದ್ಭುತ ಸಾಧನೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಎತ್ತರಕ್ಕೆ ಬೆಳೆಯಲಿ. ಇವರ ಈ ಯಶಸ್ಸಿನ ಪಯಣ ಹೀಗೆಯೇ ನಿರಂತರವಾಗಿ ಮುಂದುವರಿಯಲಿ ಎಂದು ಶುಭ ಹಾರೈಸುತ್ತೇವೆ. ಹಾಗೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಹಾಗೆ ಗಡಿನಾಡು ಎಮರ್ಜಿ ನ್ಯೂಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಜೈ ಭುವನೇಶ್ವರಿ. ಎಲ್ಲ ಆತ್ಮೀಯ ಬಂಧುಗಳೇ, ಈ ದಿನ ಸುದಿನ ನನ್ನ ಪ್ರೀತಿಯ ಸಹೋದರ ಅಬ್ದುಲ್ ರಶೀದ್ ಅವರು ಇವತ್ತು ಒಂದು ಹೊಸದಾಗಿ ಒಂದು ಗಾಡಿಯನ್ನು ಖರೀದಿ ಮಾಡ್ತಾ ಇದ್ದಾರೆ. ಅವರೊಂದು ಡ್ರೀಮ್ ಡೀಲ್ ಕಂಪನಿಯಲ್ಲಿ ವರ್ಕ್ ಮಾಡುವ ಮೂಲಕ ಈ ಒಂದು ಯಶಸ್ಸನ್ನು ಕಂಡಿದ್ದಾರೆ. ಅವರು ಕಂಡಂಥ ಕನಸು ಒಂದು ಚಿಕ್ಕದಾಗಿ ನನಸಾಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಮುಂದಿನ ವರ್ಷ ಕಾರ್ ಅಚೀವ್ಮೆಂಟ್ ಆಗಲಿ, ಅವರ ಯಶಸ್ಸಿಗೆ ಭಗವಂತ ಸಹಕರಿಸಲಿ ಅಂತ ಹೇಳ್ತಾ ಮತ್ತೊಮ್ಮೆ ಅವರಿಗೆ ಶುಭವಾಗಲಿ ಅಂತ ತಿಳಿಸ್ತೇನೆ. ಈ ದಿನ ಹೊಸ ಗಾಡಿ ತಗೊಂಡಿದ್ದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇನ್ನೂ ವಿಸ್ತಾರಕ್ಕೆ ಹೋಗಿ ಇನ್ನೂ ಈಗ 2 ಚಕ್ರ ಇದೆ, ಇನ್ನೂ 4 ಚಕ್ರ ತಗೊಳ್ಳಿಂದ ಹಾರೈಸ್ತೀನಿ. ರಶೀದ್ಗೆ ನಾನು ಧನ್ಯವಾದಗಳು. ಯಾಕಂತಂದರೆ ಅವನು ಈ ಕೆಲಸದಲ್ಲಿ ಹೆಂಗೆ ಮುಂದುವರಿಸಿದ್ರೆ ಅದೇ ಥರ ಇನ್ನೂ ಮುಂದುವರೆದು ಇನ್ನೂ ಒಳ್ಳೆ ಕಡೆ ಬರ್ತಾವೆ, ಒಳ್ಳೆ ಥರದಲ್ಲಿ ನಡ್ಕೊಂಡು ಹೋಗಿ ಅಂತ ಕೇಳ್ತಾ ಇದ್ದೀನಿ. ಜಯಂತಿ ಆತ್ಮೀಯ ಎಲ್ಲ ನನ್ನ ಸಹೋದರ ಬಂಧುಗಳೇ, ಈ ದಿನ ನಮ್ಮ ಸಹೋದರರು ಆಗಿರ್ತಕ್ಕಂಥ ಅಬ್ದುಲ್ ರಶೀದ್ ರವರು ಅವರಿಗೆ ಹಲವಾರು ಪಟ್ಟಗಳನ್ನ ಹಲವಾರು ರೀತಿಯಲ್ಲಿ ಅವರ ಸಹೋದರ ಬಂಧುಗಳು ನನ್ನ ಸ್ನೇಹ ಬಳಗ ಕೊಟ್ಕೊಂಡಿದೆ. ನನಗೆ ಸಹೋದರರಾಗಿ ನಾನು ವಿಚಾರ ಕೊಡ್ತಾ ಇದ್ದೀನಿ. ಅವರು ಶ್ರಮಪಟ್ಟು ಈ ಡ್ರೀಮ್ ಡೀಲ್ ಅಂತಕ್ಕಂಥ ಏನೊಂದು ಕಂಪ್ನಿ ಇದೆ, ಆ ಕಂಪ್ನಿಯಲ್ಲಿ ಅವರು ಒಂದು ಕಾರ್ಯವನ್ನು ನಿರ್ವಹಿಸುತ್ತಾ 100 ಜನ ಮೆಂಬರ್ಶಿಪ್ನ ಅವರು ಈ ಕಂಪ್ನಿಗೆ ನೋಂದಣಿ ಮಾಡಿದ್ದಾರೆ. 100ಕ್ಕೂ ಅಧಿಕ ಆಗಿದೆ. ಈ ಒಂದು ಅಧಿಕವಾಗಿ ಅವರು ಕಂಪ್ನಿಯ ಒಂದು ಒಡನಾಟದಲ್ಲಿ ಮಾಡಿರ್ತಕ್ಕಂಥ ಒಂದು ಪ್ರಯುಕ್ತ ಅವರಿಗೆ ಈ ಡ್ರೀಮ್ ಡೀಲ್ ಕಂಪ್ನಿ ವತಿಯಿಂದ ಅವರಿಗೆ ಒಂದು ಶುಭ ಸುದ್ದಿ ಬಂದಿತ್ತು. ಆ ಶುಭ ಸುದ್ದಿ ಏನಪ್ಪ ಅಂತ ಹೇಳಿದ್ರೆ, ಹೀಗೆ ಒಂದು ಪ್ರವಾಸ ಪ್ರವಾಸದ ಇದನ್ನ ಕೊಟ್ಟಿದ್ರು, ವಿಚಾರವನ್ನು ಕೊಟ್ಟಿದ್ರು. ಇವರೇನು ಮಾಡಿದ್ರು ಅಂತಂದರೆ, ನಾನು ದುಂದು ವೆಚ್ಚ ಮಾಡಿ ಗೋವಾ ಟ್ರಿಪ್ ಹೋಗೋದಕ್ಕಿಂತ ನನಗೆ ನನ್ನ ಒಂದು ಕೆಲಸ ನಿಯಮಿತ ಅಂದರೆ ನನ್ನ ಒಂದು ಜೀವನ ನಿರ್ವಹಣೆಗೆ ಅವಶ್ಯಕತೆ ಇರತಕ್ಕಂಥ ಒಂದು ಗಾಡಿನ ಬೇಕು ಅಂತ ಹೇಳ್ಬಿಟ್ಟು ಆ ಗೋವಾ ಟ್ರಿಪ್ನ ನಿರಾಕರಣೆ ಮಾಡಿ, ಅವರು ಈ ಒಂದು ಟ್ರಿಪ್ನ ನಿರಾಕರಣೆ ಮಾಡಿ ತನ್ನ ಜೀವನ ನಿರ್ವಹಣೆಗೋಸ್ಕರ ಬೇಕಿದ್ರೆ ಅವಶ್ಯವಾಗಿ ಇರ್ತಕ್ಕಂಥ ಒಂದು ದ್ವಿಚಕ್ರ ವಾಹನವನ್ನು ಕೊಳ್ಳೋದಕ್ಕೆ ಆ ಕಂಪ್ನಿ ವತಿಯಿಂದ ಒಂದು ಸಹಕಾರ ನೀಡಿದ್ದಾರೆ. ಆ ಕಂಪ್ನಿಯವರಿಗೆ ನಾನು ಒಂದು ಧನ್ಯವಾದ ತಿಳಿಸ್ತೇನೆ. ಅದೇ ರೀತಿ ದಿನಗಳಲ್ಲಿ ಅವರ ಒಂದು ಡ್ರೀಮ್ ಡೀಲ್ನ ಏನು ಒಂದು ವ್ಯವಹಾರ ಇದೆ, ಆ ವ್ಯವಹಾರ ಇನ್ನೂ ಉನ್ನತ ಸ್ಥಾನಕ್ಕೆ ಹೋಗೋದಕ್ಕೆ ಆ ಭಗವಂತನ ಒಂದು ಕೃಪೆ ಇರಲಿ ಅಂತ ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ, ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಅವರು ಒಂದು ನೋಂದಣಿ ಮಾಡಿ ಮುಂದಿನ ಒಂದು ವರ್ಷದ ತಲಕ ಅವರು ಒಂದು ಕಾರು ಓಡಾಡಂಗೆ ಭಗವಂತನ ಕೃಪೆ ಇರಲಿ ಅಂತ ಈ ಸಂದರ್ಭದಲ್ಲಿ ಆತ್ಮ ಹಾರೈಸ್ತೇನೆ. ಧನ್ಯವಾದಗಳು. ಸ್ಟಾರ್ ಅಬ್ದುಲ್ ರಶೀದ್ ಅವರಿಗೆ ನಮಸ್ಕಾರ ಸರ್. ಇವತ್ತು ಗಾಡಿನ ನೋಡ್ತಾ ಇದ್ರೆ ಭಾಳ ಖುಷಿಯಾಗುತ್ತೆ. ಈ ಒಂದು ಡ್ರೀಮ್ ಡೀಲ್ ಕಂಪನಿಯವರು ನಿಮಗೆ ಈ ಒಂದು ಉಡುಗೊರೆಯಾಗಿ ಈ ಒಂದು ಬೈಕನ್ನು ಕೊಟ್ಟಿದ್ದಾರೆ. ಈ ಸಂತಸವನ್ನು ಹೇಗೆ ಹಂಚ್ಕೋತೀರಿ ಸರ್? ತುಂಬ ಖುಷಿಯಾಗುತ್ತೆ.
ಒಬ್ಬ ರೈತ ವರ್ಷ ಪೂರ್ತಿ ಉಳುಮೆ ಮಾಡಿಬಿಟ್ಟು ಕೈಗೆ ಫಲ ಬಂದ ತಕ್ಷಣ ಆ ದುಃಖ ಎಲ್ಲ ಹೇಗೆ ಮರಿತದೋ ಅದೇ ನಿಟ್ಟಿನಲ್ಲಿ ಇವತ್ತು ನನಗೆ ತುಂಬ ವಿಶೇಷವಾದ ದಿನ ಅಂತ ಹೇಳ್ಬೋದು. ಯಾಕಂದರೆ ನನ್ನ ಹಂಪೇನಾದವರು ನನ್ನ ಒಂದು ಶ್ರಮಕ್ಕೆ ಗುರುತಿಸಿ ಅವರ ಒಂದು ಪ್ರೀತಿಯ ಕಾಣಿಕೆ ಮೂಲಕ ಡ್ರೀಮ್ ಡೀಲ್ ಸಂಸ್ಥೆ ನನಗೆ ಒಂದು ಬೈಕನ್ನು ಅಚೀವ್ ಮಾಡಿಕೊಟ್ಟಿದೆ. ಅದನ್ನು ತುಂಬ ಖುಷಿ ಪಡ್ತಾ ಇದ್ದೀನಿ. ನಾವು ನನ್ನ ಸ್ನೇಹಿತರು ಈಗ ನನ್ನ ಎಲ್ಲ ಈಗ ಸೇರಿರೋರು ಇನ್ನು ಮುಂದೆ ಸೇರೋರು ಎಲ್ಲರೂ ತುಂಬ ಖುಷಿ ಪಡ್ತಾ ಇದ್ದಾರೆ. ನಮ್ಮ ಹುಡುಗನಿಗೊಂದು ಗಾಡಿ ಅಚೀವ್ ಆಗಿದೆ, ಮುಂದಿನ ದಿನಗಳಲ್ಲಿ ನಾವು ಸೇರವ ಅಂದ್ಬಿಟ್ಟು. ಅತಿ ಕಡಿಮೆ ಅವಧಿಯಲ್ಲಿ ಅಂದರೆ ಕೇವಲ 5 ತಿಂಗಳಲ್ಲಿ ಈ ಒಂದು 100 ಕಾರ್ಡನ್ನು ನೀವು ಮೆಂಬರ್ಶಿಪ್ ಮಾಡಿಸಿದ್ದೀರಿ. ಹಾಗಾಗಿ ನಿರಂತರವಾದಂತಹ ಒಂದು ಪ್ರಯತ್ನ, ಸತತವಾದಂಥ ಒಂದು ಹೋರಾಟ, ಒಂದು ಶಿಖರವನ್ನು ಏರಿದಿರಿ. ಹಾಗಾಗಿ ಮುಂದೆ ಡ್ರೀಮ್ ಡೀಲ್ ಕಂಪನಿಗೆ ಸೇರ್ಪಡೆಗೊಳ್ಳುವವರೆಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಿ? ಎಲ್ಲರೂ ಬನ್ನಿ ಸೇರಿ ನನ್ನ ಕಡೆಗೆ ಅಚೀವ್ ಮಾಡಿ. ಈಗ ನಾನು 2 ವೀಲರ್ ಗಾಡಿ ತಗೊಂಡಿದ್ದೀನಿ, ನೀವೆಲ್ಲ ಕಾರ್ ತಗೊಂಡು ಅಚೀವರ್ ಆಗಿ ಇನ್ನೂ ಖುಷಿಯಾಗುತ್ತೆ. ಬರೋ ವರ್ಷ ಗಂಟ ನಾನು ಇನ್ನೊಂದು ಕಾರ್ ಇಳಿಸ್ತೀನಿ ಅಂತ ಹೇಳ್ತಾ ಒಂದೆರಡು ಮಾತು